ಪೈರ್ ತಗೋಬಾರ ಪೈರ ನಾಟಿ ಹಾಕ್ಬೇಕು. 43 meters ಕಣಲ್ಲ. ಬಾರ ಇದು ಬರಲಿ ಬಾರೋ. ಗುರು, ಇವತ್ತು ನಾವು ಹೋಗ್ತಾ ಇರೋ ಜಾಗ ಬಂದು ರಾಮದೇವ್ರ ಬೆಟ್ಟ. ಸೊ ಇವತ್ತು ನಾವು ಇಲ್ಲಿ ಹೇಗೆ ಹೋಗ್ಬೇಕು ಹೆಂಗೆ ಹೋಗ್ಬೇಕು ಅಂತ ಹೇಳಬೇಕು ಅಂದರೆ ಏನಿಲ್ಲ, ವೆರಿ ಸಿಂಪಲ್. ಸೀದಾ ರಾಮನಗರ ಬಸ್ ಸ್ಟ್ಯಾಂಡಿಗೆ ಬನ್ನಿ, ಇಲ್ಲ ಕಾರಲ್ಲೋ ಬೈಕಲ್ಲೋ ಬರ್ತೀನಿ ಅಂದರೆ ರೂಟ್ ಮ್ಯಾಪ್ ಹಾಕಿ ಸೀದಾ ತೋರಿಸುತ್ತೆ. ಸೊ ರಾಮನಗರದಿಂದ ಎಕ್ಸಾಕ್ಟಾಗಿ ರಾಮದೇವ್ರ ಬೆಟ್ಟ 5 ಕಿಲೋಮೀಟ್ರ್ ಇದೆ. ಬೆಂಗಳೂರಿಂದ ಬರ್ತಾ ಇದ್ದಂಗೆ ಸರ್ವಿಸ್ ರೋಡಲ್ಲಿ ಸಿಗುತ್ತೆ. ಮೈಸೂರಿಂದ ಬರೋರಿಗೆ ಸೊ ರಾಮನಗರ ಒಳಗಡೆ ಸರ್ಕಲಿಂದನೂ ಬರ್ಬೋದು, ಹೈವೇ ಪಕ್ಕದ ಸರ್ವಿಸ್ ರೋಡಿಂದನೂ ಬರ್ಬೋದು. ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದರಿಂದ ಬನ್ನಿ. ಇವಾಗ ಹೋಗ್ತಾ ಇರೋದು ಬಂದು ಇವತ್ತು ಶ್ರಾವಣ ಶನಿವಾರ. ಸೊ ಇವಾಗ ರಾಮದೇವ್ರ ಬೆಟ್ಟ. ಸೊ ಇಲ್ಲಿ ಏನಿದು ರಾಮದೇವ್ರ ಬೆಟ್ಟ ಅಂತ ಹೇಗಾಯಿತು ಅಂದರೆ, ಆಗ ರಾಮ ಲಕ್ಷ್ಮಣ ಸೀತಾ ವನವಾಸಕ್ಕೆ ಬಂದಾಗ ಆ ಟೈಮ್ನಲ್ಲಿ ಇಲ್ಲಿ 4 ವರ್ಷ ತಂಗಿದ್ರಂತೆ ಅಂತ ಈ ಬೆಟ್ಟದಲ್ಲಿ. ಆಯ್ತಲ್ಲಪ್ಪ ಹತ್ತಕ್ಕೆ. ಆವಾಗವಾಗ ಟ್ರೆಕ್ಕಿಂಗ್ ಮಾಡ್ಬೇಕನ್ನೋದು ಇದಕ್ಕೇ. ಸೊ ದಯವಿಟ್ಟು ಆದಷ್ಟು ಟ್ರೆಕ್ಕಿಂಗ್ ಮಾಡಿ, ಇಲ್ಲಾಂದರೆ ನಮ್ಮ ಥರ ಉಸಿರು ಬಿಡಬೇಕಾಗತ್ತೆ. ಎಷ್ಟು ಚೆನ್ನಾಗಿದೆ ಗ್ರೀನರಿ. ಇಲ್ಲಿ 400 ಮೆಟ್ಲಿದೆ ಟೋಟಲ್ಲು, ಹತ್ತಿ ಹೋಗಬೇಕು. ಅಯ್ಯವ್ವ, ಮೆಟ್ಲಲ್ಲಿ ತೆಲುಗಲ್ಲಿ ಬರ್ದವ್ರ, ಕನ್ನಡದಲ್ಲಿ ಬರ್ದವ್ರ, ಅಕ್ಷರಗಳೇ ಕಾಣ್ತಾ ಇಲ್ವಲ್ಲಪ್ಪ, ಅಳಿಸೋಗ್ಬಿಟ್ಟೈತೆ. ಆಗಲ್ಲವ, ಅಲ್ಲಿ ನಡ್ಕೊಳಗೆ ಸುಸ್ತಾಗೋಯ್ತು. ಇಲ್ಲೇನೋ ಬೋಲ್ಡ್ ಐತೆ, ಓದೋಕ್ಕೆ ಆಗಿಲ್ಲ. ಶಬ್ದ ಮಾಡಬೇಡಿ, ಮುಚ್ಕೊಂಡು ಮೇಲೋಗಿ, ಇಲ್ಲ ಅಂದರೆ ಆಯಪ್ಪ ಪ್ರಾಣಿಗಳಿಗೆ ಹಿಂಸೆ ಆಗುತ್ತೆ. ಶಿವ ಕಾಪಾಡಪ್ಪ, ವಾಯ್ಸೇ ಬರ್ತದೆ. ಮೌನಂ ಧರ್ಮಕ್ಕೆ ಜಯವಾಗಲಿ, ಮೌನವ ಧರ್ಮ. ಫಸ್ಟು ಸಿಗೋದು ಬಂದು ಹನುಮಂತನ ಟೆಂಪಲ್ಲು. ಹೋಗ್ತಾ ಇದ್ದಂಗೆ ಹನುಮಂತ ಟೆಂಪಲ್ ಸಿಗುತ್ತೆ. ಇಲ್ಲಿಂದ ಹಾಗೆ ಮುಂದೆ ಹೋದರೆ ಮತ್ತು ಆಗ ಶ್ರೀ ಆಂಜನೇಯ ಸ್ವಾಮಿ ಸಿಗ್ತದೆ. ಆಯ್ತಲ್ಲ ಗುರು, ಮಾತಾಡೋಕ್ಕೆ ಆಗಲ್ಲ. ಈ ಥರ ಸೋಲೋ ಟ್ರಾವೆಲಿಂಗ್ ಮಾಡಬೇಕಂದ್ರೆ ಒಂದು ದಮ್ ಇರಬೇಕು, ಇನ್ನೊಂದು ತಿಕ್ಕದಲ್ಲಿ ಇರ್ಬೇಕ. ಬಾಬಾ ನೋಡಪ್ಪ, ನಾವು ಹತ್ತಿ ಇಳಿಯೋಕೆ ಇಷ್ಟು ಕಷ್ಟಪಡ್ತಾಯಿದ್ದೀವಿ. ಏನ್ರೋ ಹಿಂಗತ್ತಿ ಹಿಂಗೆ ಇಳಿತಾ ಇದ್ದೀರಾ? ಯಾವ್ಯಾವ ವಯಸ್ಸಲ್ಲಿ ಏನೇನು ಮಾಡ್ಬೇಕಾ ಆ ವಯಸ್ಸಲ್ಲಿ ಅದನ್ನೇ ಮಾಡಬೇಕು. ನನ್ನ ಅಕ್ಕನ ಇಷ್ಟು ವರ್ಷ ಆರಾಮಾಗಿ ಆಟ ಆಡ್ಕೊಂಡಿದ್ದೆ. ಇವಾಗ ಬೆಟ್ಟ ಹತ್ತಕ್ಕೆ ಬಂದಿದ್ದೀವಿ, ಆಯ್ತಾ ಇಲ್ಲ?
ರಿಪೀಟ್ ಎತ್ತುತ್ತಾ ಇದ್ದೀರೇನೋ ಬರ್ರ. ಯಾವ್ದಪ್ಪ ಗುಹೆ ಎಲ್ಲ ಐತೆ ಇಲ್ಲಿ. ರಾಮೇಶ್ವರ ದೇವಸ್ಥಾನ. ಈ ಕಡೆ ಹೋಗೋದ, ಈ ಕಡೆ ಹೋಗೋದ, ಈ ಕಡೆನೇ ಹೋಗೋದು. ಇರಲ್ಲಪ್ಪ ಎತ್ತರ ಇನ್ನೂ ಅಲ್ಲೈತೆ. ಕಟ್ಟ ಕಡೆಯ ತುದಿಗೆ ಹೋಗ್ಬೇಕು. ಇದತ್ತಷ್ಟರೊಳಗೆ ಬೇವ್ರು ಇಳಿದೋಯ್ತು. ಇನ್ನು ಅದನ್ನು ಹತ್ತೋಷ್ಟರೊಳಗೆ ಇನ್ನೆಷ್ಟು ಬೇವ್ರು ಇಳಿಯುತ್ತೋ. ದೇವರೇ ಶಕ್ತಿ ಕೊಡಪ್ಪ. ಜೈ ಶ್ರೀರಾಮ್, ಜೈ ಹನುಮಾನ್. ಈ ಬೆಟ್ಟದಲ್ಲಿ ಈ ಕೊಳ ಏನು ನೋಡ್ತಾ ಇದ್ದೀರಾ, ಈ ಕೊಳ ರಾಮ ಬಿಟ್ಟ ಬಾಣದಿಂದ ಕೊಳ ಸೃಷ್ಟಿಯಾಗಿರೋದು. ಇಲ್ಲಿ ಮಳೆ ಬರಲಿ ಬಿಸಿಲು ಬರಲಿ ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ಕಮ್ಮಿ ಆಗಲ್ಲ. ಸೊ ಹೀಗೆ ಇರುತ್ತೆ, ಇದೇ ಪ್ರಮಾಣದಲ್ಲಿರುತ್ತೆ. ಎನಿಥಿಂಗ್ ಆಗಲಿ ಏನಾಗಲಿ ಚೇಂಜ್ ಆಗಲ್ಲ ನೀರು. ಹಾಂ, ಮಂಡ್ಯದವರು. ಏನು ಹೆಸರು? ಚೇತನ್. ಚೇತನ್. ನಿಮ್ಮದು? ಸಾಗರ್. ಸಾಗರ್. ನಿಮ್ಮ ಹೆಸರು? ನಿಮ್ಮದು? ಸಾಗರ್. ಸಾಗರ್. ಬೆಟ್ಟ ಹತ್ತದಿದೆಯಲ್ಲ, ಅದ್ರ ಅಂತ ಟಾಸ್ಕ್ ಇನ್ನೊಂದಿಲ್ಲ ಡ್ಯೂಡ್. ಫಸ್ಟ್ ಒಂದು ವ್ಯೂ ಪಾಯಿಂಟ್ ನೋಡ್ಕೊಂಬರೋಣ. ವ್ಯೂ ವ್ಯೂ ವ್ಯೂ. ಕಾನೂನು ಬಹಿರಂಗ ಮಾಡಬೇಕಾಗುತ್ತದೆ ಅವಾಗವಾಗ. ಅಯ್ಯೋ, how is the journey? Good. Why? Still longer to go. How? Nice. Keep strong. View. One more view. ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ಸ್ಲೈಡ್ ಆಯಿತು ಈಗ ಬೆಟ್ಟ. ಈ ಥರ ಸ್ಲೈಡಲ್ಲಿ ಹತ್ತಬೇಕಂದ್ರೆ ಕಾಲು ಗ್ರಿಪ್ಪಾಗಿ ಇಟ್ಕೋಬೇಕು. ಅಲ್ಲಲ್ಲೇ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇರುತ್ತೆ. ಒನ್ ಮೋರ್ ವ್ಯೂ ಪಾಯಿಂಟ್. ಬಿದ್ದರೆ ನಯ ಪೈಸಾ ಮೂಳೆ ಸಿಗಲ್ಲ. ಹೇಗಿತ್ತು ಜರ್ನಿ? ಚೆನ್ನಾಗಿತ್ತು. ಇಲ್ಲಿಯವರ ಹೊರಗಡೆಯವರ? ಬ್ಯಾಂಗ್ಳೂರು. ಯಾವ ಮಕ್ಕಳೆಲ್ಲ ಹತ್ತೀರ, ನಾವು ಹೊತ್ತಕ್ಕೆ ಕಷ್ಟಪಡಕತ್ತೀವಿ.
ಸಂಯಮವಿದ್ದರೆ ಹೋಗ್ತದೆ ಪ್ರಾಣ. ಜೈ ಹನುಮಾನ್. ಶಕ್ತಿ ಕೊಡಪ್ಪ ದೇವ್ರೆ. ಹತ್ತು ಐಸ ಇನ್ನು ಆಗಲೇ ಹತ್ತೇ ಬಿಟ್ರೆ ಐಕ್ಲು. ನಾನು ಇನ್ನೂ ಆಟ ಆಡ್ತಾ ಇದ್ದೀನಲ್ಲಪ್ಪ. ಮಿಸ್ ಆದರೆ ಕಾಲು ಕೆಳಗೆ, ಗುಲಾಬ್ ಜಾಮೂನ್ ಬಾಯಿಗೆ. ಐಸ ಎಲ್ಲ ಎರಡೆರಡು ಕೈ ಹಿಡ್ಕಾತದ್ರೆ ನಾವು ಒಂದು ಕೈ ಹಿಡ್ಕಾತ್ಬೇಕು. ಒಂದು ಕೈಯಲ್ಲಿ ಕ್ಯಾಮ್ರಾ, ಇನ್ನೊಂದು ಕೈಯಲ್ಲಿ ನಾನು. ಯಾಹೂ ಸ್ಟಾರ್ಟಿಂಗ್ ಕಾಲು ನೋವು ಬಂತು ಹತ್ತುವಾಗ. ಈಗ ಕಾಲು ನೋವು ಹೋಯ್ತು, ಉಸಿರಾಟ ಜಾಸ್ತಿ ಆಯಿತು. ಇಷ್ಟಕ್ಕೆ ಉಸಿರಾಟ ಜಾಸ್ತಿ ಆಯ್ತಪ್ಪ. ಇನ್ನೊಂದಷ್ಟು ದೂರ ಕ್ಯಾಮ್ರಾ ಆಫ್ ಮಾಡ್ಕ. ಅಬ್ಬ ಯಾಹೂ ಐಸ ಆಗಲ್ಲ. ಇರೋ ಒಂದು ವ್ಯೂ ಪಾಯಿಂಟ್ ತೋರಿಸ್ಬಿಡೋಣ. ಹಿಂಗಿರೋದು ಮಾತಾಡೋಕ್ಕೆ ಆಯ್ತಲ್ಲ. ಹೋಗಪ್ಪ ಬರ್ತಾರೆ, ಮುಚ್ಕೊಂಡು ಬರೋಣ, ಹೋಗೋಣ. ಏನಿಲ್ಲ, ಇದ್ರಲ್ಲಿ ಬರೋದು, ಇಲ್ಲೊಂದು ಪ್ಲಾಸ್ಟಿಕ್ ಬಿಸಾಕೋದು, ಹೋಗೋದು. ಇದು ಇಲ್ಲೇ ಬಿದ್ದಿರ್ತದೆ, ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗ್ಬೇಕಿನ್ನ. ಇವಾಗ ಇಲ್ಲಿ ಬೆಟ್ಟ ಹತ್ತದ ಮೇಲೆ ನೀವೇನು ನೋಡ್ತಾ ಇದ್ದೀರಾ, ಈ 7 ಕಲ್ಲುಗಳಿದೆಯಲ್ಲ, ಮತ್ತು ದೊಡ್ಡದಾಗಿ ಇವರು ಸೀತೆಯಲ್ಲಿ ಶಾಪಗೊಂಡಂತಹ ಋಷಿಮುನಿಗಳು. 7 ಋಷಿಮುನಿಗಳಿರ್ತಾರೆ. ಸೊ ಅಲ್ಲಿಗೆ ಹತ್ಬೋದು. ನಾನು ಹತ್ತಕ್ಕೆ ಟ್ರೈ ಮಾಡೋಕ್ಕಾಗಿಲ್ಲ ಇವತ್ತು. ನೆಕ್ಸ್ಟ್ ಟೈಮ್ ಹತ್ತಿ ಅಲ್ಲಿಟ್ಟು ತೋರಿಸ್ತೀನಿ. ಸೊ ಇದು 7 ಋಷಿಮುನಿಗಳು ಶಾಪದಿಂದ ಕಲ್ಲಾಗಿದ್ದಾರೆ ಅಂತೇಳಿ ಹಿಸ್ಟ್ರಿ ಇರೋದು. ಸೊ ನನಗೂ ಅದೇ ಗೊತ್ತಿರೋದು. ಬೇರೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹೆಂಗೆ ಕೂಗ್ತೀಯಾ? ಯಾರ ಹೆಸ್ರು ಕೂಗ್ತೀಯಾ? ಪೃಥ್ವಿಡಿ ನಿಮ್ಮವ್ವ. ಹಲೋ ಸಿಂಚು ಅನ್ಲ ಜೋರಾಗಿ ಕೂಗ್ಬಿಡ ಹೋಗ್ಲಿ ಒಂದ್ಸತಿ. ಅಷ್ಟೇ ನಾವು ಬಿಡೋ. ಏನೋ ನೀನು ಹಾಕ್ತೀನಿ ಅಂತ ಅಷ್ಟಪ್ಪಕ್ಕಲ್ಲಿ ಆಗ್ತಾ ಇದೆಯಲ್ಲೇ. ಹಿಂಗೆಲ್ಲ ಮಾಡಬಾರ್ದು ಕಣೋ, ಅಫೆನ್ಸ್ ಆಯ್ತವೆ. ಬೇಡ ಕಣೋ. ಅಲ್ಲಿ ನೋಡಿ ಬೆಟ್ಟ ಅದೇ, ಯಾರು ಬಂದು ದನಗಿನ ಮೀಸಕ್ಕೆ ಬಂದವರು ತಲೆ ಮೇಲೆ ಹೋಗ್ಬಿಟ್ರೆ ಏನು ಗತಿ? ಕ್ಯೂರಾಸಿಟಿ ಕಲ್ಲು ಬಿಡೋದು ಕ್ಯೂರಾಸಿಟಿಯಾ? ನೀನೇ ಬಿದ್ದೋಗ್ಬಿಡತ್ತೆ ಹೇಳ್ತೀನಿ ಜೊತೆಗೆ. ಎಕ್ಸ್ಪೀರಿಯೆನ್ಸು ಆಯ್ತದೆ ಜೊತೆಗೆ, ಒಳ್ಳೆ ಬಿದ್ದಂಗೂ ಆಯ್ತದೆ. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ, ಅವನಡೆಯೋ ದಾರಿಯಲ್ಲಿ ಘರಿಗೇನು ಬೆಳೆಯಲ್ಲ. ಜಗ ನಡೆಯಲು ಕಾರಣ ನಾವಲ್ಲ. ಕೂಗು ಯಾಕೋ ಡಾಕ್ಟರ್ ನನ್ನ ಮಗ ಇದ್ದಾನಲ್ಲ, ಚಾಲ್ ಬಾಸ್ ನನ್ನ ಮಗ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಜೈ ಶ್ರೀರಾಮ್. ಹೋಯ್ತೀರಾ? ನೋಡಿ ಆಯುಷ್, ಇದೊಂದು ಯಾರಿದು ಡೈಲಿ ಸರ್ ವಿಜಯ್ ಪೈರ್ ತಗೋಬಾರ, ಪೈರ ನಾಟಿ ಹಾಕ್ಬೇಕು. ಹಿಂಗೆ ತಿರ್ಕ ನಿಂತ್ಕೊತಿಲ್ಲ ನೀನ್, ಎಡ್ದು ಡ್ಯಾಸ್ ಆಗ
ನೀನ್ ಹೇಳ್ತಿ ಡ್ಯಾನ್ಸ್ ಆಗ ವಿಜಯ್ ಪೈರ್ ತಗ ಬರೋ ಪೈರ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಾಗರಬಾವಿ ನೋಡಿ ಇಲ್ಲಿ ಈಗ ಗೈಸ್ ಆಚೆ ಬಂದಿದ್ದೀವಿ ಗೈಸ್. ರಾಜು ನೋಡಿ ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಏನು ಸ್ಪೆಷಲ್? ಹಾಂ RSS ಓಕೆ. ರಾಮನಗರದ ಇಲ್ಲಿ ಬಂದು ಹೋಗಿದ್ದೀವಿ ಅಂತ ಇದಾ? ಇಳಿಯೋ ಮೂಮೆಂಟಲ್ಲಿ ಬರ್ತಾ ಇದ್ದಾರೆ ನಮ್ಮ ಅಣ್ತಮ್ದಿರೋ. ಹೇಗಿದೆ? ಹಾಂ ಹತ್ತಿ ಚೆನ್ನಾಗಿ ಆಕ್ಸಿಜನ್ ಹೋಗ್ತಾ ಇದೆಯಾ? ಏಯ್ ಹೋಗಲೇ ಆಗಲ್ಲೇ. ಏಯ್ ದೇವ್ರನೇ ಆಗ ನನ್ ಸುಸ್ತಾಗ್ಬಿಡಿದೆ. ಆಗಲ್ಲಪ್ಪ ಬಿಟ್ರು, ಆಗಲ್ಲ ಕಣ್ರು. ನನ್ನ ಅಭಯ ಅಂತೀನಿ ಬಿಟ್ಬಿಡ್ರು. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಆಗಲ್ಲ ಬಿಡುಗರಲ್ಲ. ಲೋ ಅಲ್ಲಿ ಗಂಟೆ ಹೋಗ್ಬೇಕು, ತಮಾಷೆ ಇಲ್ಲ. ಮೇಲ್ ಹೋಗಿದ್ದೆ ಫುಲ್ ಟಾವಿಗೆ ಕಡ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಲ್ಲಿಂದ ಅಡುಗೆ ಆಗಿ ಅಲ್ಲಿ ಹೋಗಿ ಪ್ರಸಾದ ಮಾಡೋದು. ಸೊ ಇಲ್ಲಿ ಬೇಯ್ತಾ ಇದೆ, ಇಲ್ಲೇ ನೋಡ್ಕೊಂಬಿಡಿ. ಇಲ್ಲೆಲ್ಲ ಇಲ್ಲಿ ಅಡುಗೆ ಮಾಡಿ ಕಳಿಸ್ಕೊಡೋದು. ಏಯ್ ಈ ಪಾತ್ರೆ ಎತ್ಬೇಕಾ? ಆಗಲ್ಲಪ್ಪ. ಓ ಖಂಡಿತ ಆಗಲ್ಲ. ಏನಾದರೂ ದೊಡ್ಡದು ಬೇಕು ಇಟ್ಕೊಳಕ್ಕನ್ನ. ಇಷ್ಟೇನ ಅವರೇ ಎತ್ತಿ ಅಚ್ಚುಕಟ್ಟಾಗಿ ನಡೀತಾ ಇದೆ. ವೇದ ಮತ್ತು ಸ್ನೇಹಿತರಿಂದ ಪ್ರಸಾದ ವಿನಿಯೋಗ ನಡೀತಾ ಇದೆ. ತಿಂದಿಲ್ಲ ಅಂದ್ಬಿಟ್ಟಾರ. ಬಿಡಲ್ಲ ಹೋಯ್ತಾರ ಅವ್ರಲ್ಲ ನಮ್ಮ ಜನಗಳು. ಈ ಮುಳ್ಳುದಲ್ಲಿ ಹೆಸರು ಬರ್ದೋಗ್ತಾರೆ. ಏನಪ್ಪ ಇದು ಹೆಸರು? ಕಿರಣ್ ಏನಪ್ಪ ವಿಚಿತ್ರವಾಗಿತ್ತು ಅವ್ರ ಹೆಸರುಗಳನ್ನ.